after show effects. After party sir, after show. ನಾವು ಉಳಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಮೋದಿ, ಅದಕ್ಕೋಸ್ಕರ ದೇವೇಗೌಡರು ಸಿದ್ದರಾಮಯ್ಯ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಇವತ್ತು ಈ ಚುನಾವಣೆಯಲ್ಲಿ ಜಂಟಿಯಾಗಿ ಇವತ್ತು ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನನಗೆ ಅವಾಗ ಯೋಚನೆ ಆಗ್ತಾ ಇತ್ತು, ಹೊಂದಾಣಿಕೆ ಆದ ನಂತರ ಬಹಳ ದಿನಗಳಿಂದ ದೇವೇಗೌಡರು ಎಷ್ಟೊತ್ತು ಮಾಡ್ಬೇಕಣ್ಣ? ಸಿಗ್ನಲ್ ನೋಡೋದು ಅದು ಎರಡನೇದು ಮೂರನೇದಲ್ಲಿ 3ರಿಂದ 2 ಬಂದೈತಲ್ಲ, ಅಲ್ಲಿ ನೋಡೋ ಲೈನ್ ಬರ್ತೈತೆ ನೋಡು, 3ರಿಂದ 2ಕ್ಕೆ. ಅದಲ್ಲ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಚಿಂತಾಮಣಿಯಿಂದ ಅಭೂತಪೂರ್ವಕವಾಗಿ ರ್ಯಾಲಿ ಬರ್ತಾ ಇದೆ. ರ್ಯಾಲಿಯ ಎಲ್ಲ ಕಾರ್ಯಕರ್ತರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಲೋಕಸಭಾ ಮೀಸಲು ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೇ ಮತ್ತು ಸದಸ್ಯರುಗಳೇ, ಜಾತ್ಯತೀತ ಜನತಾದಳದ ಮುಖಂಡರೇ ಮತ್ತು ಎಲ್ಲ ಕಾರ್ಯಕರ್ತರೇ, ತಾವೆಲ್ಲರೂ ಸಹ ವೇದಿಕೆ ಮುಂಭಾಗದಲ್ಲಿ ಹಸಿರಾಗಬೇಕು. ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಸ್ಟೇಜ್
ಬಡವರ ಬಂಧು, ನೀರಾವರಿಯ ಮೂಲ ತಜ್ಞರು ಆದಂತಹ ದೇವೇಗೌಡರಿಗೆ ಸ್ವಾಗತವನ್ನು ಕೋರ್ತಾ ಅದನ್ನು ಎತ್ತಿಟ್ಟು ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೊಡಬೇಕು. ದೇವೇಗೌಡ ಅಪ್ಪಾಜಿಯವರಿಗೆ, ದೇವೇಗೌಡ ಅಪ್ಪಾಜಿಯವರಿಗೆ, ದೇವೇಗೌಡ ಅಪ್ಪಾಜಿಯವರಿಗೆ. ವಿರುತಯೋಗಿನಂ ಶ್ರೀ ವಿತರಾಗಿಣಂ ವಿರುತಯೋಗಿನಂ ವಿಶ್ವಕಾರಣಂ ವಿಘ್ನವಾರಣಂ ವಿತರಾಗಿಣಂ ವಿರುತಯೋಗಿನಂ ವಿಶ್ವಕಾರಣಂ ವಿಘ್ನವಾರಣಂ ಗಪರಿಗ ಸರಿ ಸಪನಿ ಸರಿ ಗ ಪಗರಿ ಪಸರಿ ಸಗರಿ ಸರಿ ಸಾರಿ ಗ ಸರಿ ಸಪನಿ ಗಪನಿ ಸರಿ ಗರಿ ಸಾರಿ ಸರಿ ಸಾರಿ ಪಾಪ ಗರಿ. ಕರ್ನಾಟಕ ವಿಧಾನ ಪರಿಷತ್ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ವೈ ಎ ನಾರಾಯಣಸ್ವಾಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಮಾಜಿ ಶಾಸನಸಭಾ ಸದಸ್ಯರಾಗಿರ್ತಕ್ಕಂಥ ಯಾಕೆಂದ್ರೆ ತಿಂಗಳಿಗೆ 3,000 ರೂಪಾಯಿ ಆಗ್ತಾ ಇದೆ. ಆದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು 2,000 ರೂಪಾಯಿ. ಇವತ್ತು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಒಂದು ನಿವೇಶನವನ್ನು ಖರೀದಿ ಮಾಡಬೇಕು, ಒಂದು ಮನೆಯನ್ನ ಕಟ್ಟಬೇಕು. ಹಿಂದಿನ ಸರ್ಕಾರದಲ್ಲಿ 15ರಿಂದ 20,000 ರೂಪಾಯಿ ಖರ್ಚಾಗ್ತಾ ಇತ್ತು ರಿಜಿಸ್ಟ್ರೇಷನ್ಗೆ. ಇವತ್ತು 40ರಿಂದ 50,000 ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚಾಗ್ತಾ ಇದೆ. ಅಂದ್ರೆ ನಿಮ್ಮ ಮನೆಯಿಂದ, ನಿಮ್ಮ ಜೋಬಿನಿಂದ ಸುಲಿಗೆ ಮಾಡಿ ಇವತ್ತು ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ವೇದಿಕೆಗಳಲ್ಲಿ ಹೇಳ್ತಾರೆ, ದಲಿತರ ಪರ ಸರ್ಕಾರ ಇದು. ತೀರ್ಮಾನ ಮಾಡಿ ಹೇಳಿದ ನಂತರ ಹಾಸನದ ಕ್ರೀಡಾಂಗಣದಲ್ಲಿ ಭವ್ಯವಾಗಿರ್ತಕ್ಕಂಥ ಸನ್ಮಾನವನ್ನು ನಾವು ಉಳಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಮೋದಿ, ಅದಕ್ಕೋಸ್ಕರ ದೇವೇಗೌಡರು ಚಿಂತನೆ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಇವತ್ತು ಈ ಚುನಾವಣೆಯಲ್ಲಿ ಜಂಟಿಯಾಗಿ ಇವತ್ತು ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನನಗೆ ಅವಾಗ ಚಿಂತೆ ಯೋಚನೆ ಆಗ್ತಾ ಇತ್ತು, ಹೊಂದಾಣಿಕೆ ಆದ ನಂತರ ಬಹಳ ದಿನಗಳಿಂದ ದೇವೇಗೌಡರು ಡಿಮಾನಿಟೈಸೇಷನ್ ಆದಂತ ಸಂದರ್ಭದಲ್ಲಿ ಮೋದಿ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ದೇಶಕ್ಕೆ ಇವತ್ತಿನ ಆರ್ಥಿಕ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ದಿವಸ ಅವಳ ಹೆಸರೇನು ಅಂತ ಹುಡುಕ್ತಾ ಇದ್ದೆ. ನನಗೆ ಈಗ ಅರ್ಥ ಆಯ್ತು, ಆ ಕೆನೆ ಹೊತ್ತ ಮಹಿಳೆ ಹೆಸರು ಕಮಲ ಅಂತ. ಅವಳ ಹೆಸರು ಕಮಲ. ಕಮಲವನ್ನು ಹೊತ್ಕೊಂಡಿರ್ತಕ್ಕಂಥ ಹಾಕೋದ್ರ ಮುಖಾಂತರ ಮೋದಿ ಅವರಿಗೆ, ದೇವೇಗೌಡರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗಿದೆ. ನಾವು ಮನೆ ಮನೆಗೆ ಹೋಗ್ಬೇಕು, ನಾವು ಹೇಳಬೇಕಾಗಿದೆ. ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ನವರು ತಪ್ಪು ದಾರಿಗೆ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ದೇವೇಗೌಡರು ಮೇಲೆ ಬಂದು ದೀಪವನ್ನು ಬಲಗೈನಲ್ಲಿ ಹಚ್ಚಿ ಸ್ತ್ರೀಯರಿಗೂ ಕೂಡ ಅವಕಾಶವನ್ನು ಕೊಟ್ಟು, ಮಹಿಳೆಗೂ ಅವಕಾಶವನ್ನು ಕೊಟ್ಟು ದೀಪ ಹಚ್ಚುವಂತ ಕೆಲಸವನ್ನ ಜ್ಯೋತಿ ಬಿಡುವ ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಆಂದೋಲನ ಸ್ವಾಮಿ? ಶ್ರೀರಾಮನ ಉದ್ಘಾಟನೆ ಕಳಿಸ್ತದೆ. ಶ್ರೀರಾಮ ದೇವಸ್ಥಾನದ ಸೀಟುಗಳ ಪೈಕಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಕೂಡ ನಮ್ಮ ಅಭ್ಯರ್ಥಿ ಕೈ ಹತ್ತೋ ರೀತಿಯಿಂದ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಎಲ್ಲಿದೆ JDS ಅಂತ. ಸಿದ್ದರಾಮಯ್ಯನವರೇ, ನಾನು ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ವಕೀಲ ವೃತ್ತಿ ಮಾಡ್ಕೊಂಡು ಮೈಸೂರಲ್ಲಿ ಬಿದ್ದಿದ್ದಂಥವ್ರನ್ನ ದೇವೇಗೌಡ ಸಾಹೇಬರು ಕರ್ಕೊಂಡ್ಬಂದು ನಿಮ್ಮನ್ನ MLA ಮಾಡಿಲ್ಲ ಅಂತಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಿಮ್ಮ ಹೆಸರು ಯಾರು ಹೇಳ್ತಾ ಇಲ್ಲ. ಇವತ್ತು ದೇವೇಗೌಡ ಸಾಹೇಬರು ಆಪೋಸ್ ಆಗಿದ್ದಾದ್ಮೇಲೆ, ನಮ್ಮ GT ದೇವೇಗೌಡರು ಆಪೋಸಿಟ್ ಆದ್ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಉದ್ದೇಶ ಮಾತಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಆಸೀನರಾಗಬೇಕು ಅಂತ ನಾನು ವಿನಮ್ರ ಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ಒಂದು ಸ್ವಲ್ಪ ಸೌಂಡ್ ಜಾಸ್ತಿ. ಬಂಧುಗಳೇ, ತಾಯಂದ್ರೆ ಯುವಕ ಪ್ರವಾಸ ಮಾಡಬೇಕು ಅನ್ನುವ ನಿರ್ಧಾರ ಮಾಡಿದ್ದೇನೆ. 2 ಹಂತದಲ್ಲಿ ಚುನಾವಣೆ.
to show effects. After party sir, after show. Peace. ಹಂಗೆ ಹಂಗೆ ಅನ್ಸ್ಬೇಕು ಹೀಗೆ ಬಾ ವಾಪಸ್ ಕಳ್ಳ